ಮಾಯಾ ಕನ್ನಡಿಯ ಶಕ್ತಿ. ಒಮ್ಮೆ ದಟ್ಟ ಅರಣ್ಯದ ಅಂಚಿನಲ್ಲಿ ಚಂದ್ರಪುರ ಎಂಬ ಪುಟ್ಟ ಹಳ್ಳಿಯಿತ್ತು. ಆ ಹಳ್ಳಿಯಲ್ಲಿ ಸತ್ಯಸಂಧನಾದ ವೃದ್ಧ ಮರ ಕಡಿಯುವವನು ಗೋವಿಂದದತ್ತನು ವಾಸಿಸುತ್ತಿದ್ದ. ಅವನಿಗೆ ಆರ್ಯವ್ರತ ಎಂಬ ಒಬ್ಬ ಮಗನಿದ್ದ. ತಂದೆ ಮಗನಿಗೆ ಸತ್ಯ, ಸಂಯಮ ಮತ್ತು ಪ್ರಕೃತಿಗೆ ಗೌರವ ಕಲಿಸಿದ್ದ. ಮರಣಶಯ್ಯೆಯಲ್ಲಿದ್ದ ಗೋವಿಂದದತ್ತನು ಹೇಳಿದ, ಅರಣ್ಯದ ಪೂರ್ವಭಾಗದಲ್ಲಿರುವ ದೊಡ್ಡ ಆಲದ ಮರವನ್ನು ಎಂದಿಗೂ ಕಡಿದುಕೊಳ್ಳಬೇಡ. ತಂದೆಯ ಮಾತಿಗೆ ಗೌರವ ಕೊಟ್ಟ ಆರ್ಯವ್ರತ ಒಂದು ದಿನ ಕುತೂಹಲದಿಂದ ಆ ಮರವನ್ನು ಹೊಡೆಯಲು ಹೋಗುತ್ತಾನೆ. ಆಶ್ಚರ್ಯ, ಮರವೇ ಹಿಂದೆ ಸರಿಯುತ್ತದೆ. ಭಯಗೊಂಡ ಆರ್ಯವ್ರತ ಆ ಮರದ ಹಿಂಬಾಲನೆ ಶುರು ಮಾಡುತ್ತಾನೆ. ಪ್ರಯಾಣದ ಮಧ್ಯೆ ಭಯಾನಕ ನಾಗ ಮತ್ತು ಸುಂದರ ಮೃಗದ ಹೋರಾಟವನ್ನು ನೋಡುತ್ತಾನೆ. ಕರುಣೆಯಿಂದ ಮೃಗದ ಕೊಂಬುಗಳನ್ನು ಕತ್ತರಿಸಿದ ಆರ್ಯವ್ರತ ನಾಗನಿಂದ ಒಂದು ಮಾಯಾ ಕನ್ನಡಿ ಪಡೆಯುತ್ತಾನೆ. ಆ ಕನ್ನಡಿಯ ಮೂಲಕ ಆಹಾರ, ಅರಮನೆ, ಐಶ್ವರ್ಯ ಎಲ್ಲವೂ ದೊರೆಯುತ್ತದೆ. ಆರ್ಯವ್ರತ ರಾಜಕುಮಾರಿ ಸೌಮ್ಯಲೇಖನನ್ನು ವಿವಾಹವಾಗುತ್ತಾನೆ. ಮಾಯಾ ಕನ್ನಡಿಯನ್ನು ಕದ್ದುಕೊಂಡು ಅರಮನೆ ನಾಶ ಮಾಡುತ್ತಾಳೆ. ಎಲ್ಲವನ್ನೂ ಕಳೆದುಕೊಂಡ ಆರ್ಯವ್ರತ ತನ್ನ ನಿಷ್ಠಾವಂತ ಬೆಕ್ಕು ಸಾರಿಕಾ ಮತ್ತು ಎಲಿಗಳ ರಾಜ ನೀಲಕೇತು ಸಹಾಯದಿಂದ ಮಾಯಾ ಕನ್ನಡಿಯನ್ನು ಮರಳಿ ಪಡೆಯುತ್ತಾನೆ. ಕೊನೆಗೆ ಆರ್ಯವ್ರತ ಮತ್ತು ಸೌಮ್ಯಲೇಖ ಮತ್ತೆ ಒಂದಾಗುತ್ತಾರೆ. ಈ ಬಾರಿ ಆ ಶಕ್ತಿಯನ್ನು ಸ್ವಾರ್ಥಕ್ಕಲ್ಲದೆ ಜನಸೇವೆಗೆ ಬಳಸುತ್ತಾರೆ. ಕಥೆಯ ಸಂದೇಶ: ಶಕ್ತಿಯಿದ್ದರೆ ಸಾಕಾಗದು, ಅದನ್ನು ಸರಿಯಾಗಿ ಬಳಸಬೇಕು. ದಯೆ ಮತ್ತು ಸತ್ಯವೇ ನಿಜವಾದ ಸಂಪತ್ತು.